ನಿಮ್ಮ ಮನೆಯಲ್ಲಿ ಪದೇ ಪದೇ ದುಡ್ಡಿನ ಸಮಸ್ಯೆಗಳು ಆಗ್ತಾ ಇದೆಯಾ? ಯಾವಾಗಲೂ ಜಗಳ ಕದನಗಳು ಆಗ್ತಾ ಇದೆಯಾ? ಮನೆಯಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಅನಾರೋಗ್ಯದ ಪರಿಸ್ಥಿತಿಗಳು ಹೆಚ್ಚಾಗ್ತಾ ಇದೆ. ಸಾಲ ಮಾಡ್ಕೊಂಡಿದ್ದೀವಿ, EMI ದುಡ್ಡು ಕಟ್ಟೋಕ್ಕಾಗ್ತಾ ಇಲ್ಲ, ಬಂದ ದುಡ್ಡು ಬಂದಾಗೆ ಖರ್ಚಾಗ್ತಾ ಇದೆ, ಕೈಯಲ್ಲಿ 1 ರೂಪಾಯಿನೂ ದುಡ್ಡು ಉಳಿತಾ ಇಲ್ಲ. ಮನೆಗೆ ಹೋದರೆ ಏನೋ ಒಂಥರ ಮುಖಸುತ್ತು ಆಗುತ್ತೆ, ಬೇಜಾರಾಗುತ್ತೆ, ತಲೆನೋವು ಬರುತ್ತೆ, ಮನೆ ಕಂಡ್ರೇ ಆಗ್ತಾ ಇಲ್ಲ ಅನ್ನೋದಾದರೆ ಆ ಮನೆಗೆ ದುಷ್ಟ ಶಕ್ತಿಗಳು, ವಾಮಾಚಾರಗಳು ಆಗಿದೆ, ನರದೃಷ್ಟ ದೋಷಗಳು ಆಗಿದೆ ಅಂತಲೇ ಅರ್ಥ. ಇಂತಹ ದೋಷಗಳ ನಿವಾರಣೆಯನ್ನು ಮಾಡಿಕೊಳ್ಳಲೇಬೇಕು, ಇಲ್ಲದಿದ್ದರೆ ಮನೆ ಎಕ್ಕುಟ್ಟೋಗುತ್ತೆ. ನಿಮ್ಮ ಮನೆ ದರಿದ್ರ ದೋಷಕ್ಕೆ ಕಾರಣವಾಗಿ ಎಲ್ಲವೂ ಬದಲಾಗಿ ನೀವೆಲ್ಲವೂ ಕೇರ್ ಆಫ್ ಫುಟ್ಪಾತ್ ಆಗೋದಂತೂ ಶತಸಿದ್ಧ. ಇಂತಹ ಪರಿಸ್ಥಿತಿಗೆ ಯಾವ ಪರಿಹಾರ ಮಾಡಿಕೊಳ್ಬೇಕು ಅಂತ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಇಂತಹ ಸಮಸ್ಯೆಗಳು ಇತ್ತು ಅನ್ನೋದಾದರೆ ಸಿದ್ಧಿಮಂತ್ರಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಹೇಳುತ್ತಾರೆ. ಇನ್ನು ನಾವೀಗಾಗಲೇ ತಿಳಿಸಿರುವ ಹಾಗೆ ನಿಮ್ಮ ಮನೆಯಲ್ಲಿ ಇಂತಹ ಸಮಸ್ಯೆಗಳು ಇದ್ದಾಗ, ಅದರಲ್ಲೂ ದುಡ್ಡು ಕಾಸಿನ ಸಮಸ್ಯೆಗಳು, ಅನಾರೋಗ್ಯದ ಪರಿಸ್ಥಿತಿಗಳು ಇದ್ದಾಗ, ಚೆನ್ನಾಗಿ ನಗನಗುತ್ತಾ ಲವಲವಿಕೆಯಿಂದ ನಿಮ್ಮ ಮನೆ ಈಗ ಕಾಡು ಸ್ಮಶಾನವಾಗುತ್ತಿದೆ ಅನ್ನುವುದಾದರೆ ಈ ಒಂದು ತಂತ್ರವನ್ನು ಮನೆಯಲ್ಲಿ ಮಾಡಿಕೊಳ್ಳಲೇಬೇಕು. ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. 4 ಬಿಳಿಯ ಹಾಳೆಯನ್ನು ತೆಗೆದುಕೊಳ್ಳಬೇಕು. 4 ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ಅಗಲವಾದ 4 ವೀಳ್ಯದೆಲೆಯನ್ನು ತೆಗೆದುಕೊಳ್ಳಿ. 4 ಮುಷ್ಟಿ ಕಲ್ಲುಪ್ಪನ್ನು ಪ್ರತಿ ವೀಳ್ಯದೆಲೆಯ ಮೇಲೂ ಕೂಡ ಹಾಕಬೇಕು. 4 ನಿಂಬೆಹಣ್ಣನ್ನು ತೆಗೆದುಕೊಂಡು ಅರ್ಧ ಭಾಗಕ್ಕೆ 4 ಭಾಗದಲ್ಲಿ ಕತ್ತರಿಸಿಕೊಂಡು ಕುಂಕುಮವನ್ನು ಹಾಕಬೇಕು. ಅಷ್ಟಮಂಗಳ ಕುಂಕುಮ ಅಂತ ಕರೀತಾರೆ, ಅದನ್ನು ಹಾಕಬೇಕು. ಅದರ ಮೇಲ್ಭಾಗದಲ್ಲಿ 4 ಲವಂಗಗಳನ್ನು ಒಂದೊಂದು ಲವಂಗದ ರೀತಿ 4 ನಿಂಬೆಹಣ್ಣಿಗೂ ಹಾಕಬೇಕು. ಈಗ 4 ವಿಭಾಗವಾಗಿರುವಂತಹ 4 ಹಾಳೆಯಲ್ಲಿರುವಂತಹ ಅಷ್ಟೂ ವಸ್ತುಗಳನ್ನು ಮನೆಯ 4 ದಿಕ್ಕಿನಲ್ಲಿ 4 ಗಂಟೆಗಳ ಕಾಲ ಅದನ್ನು ಇಡಬೇಕು. ಅದಾದ ಬಳಿಕ 4 ದಿಕ್ಕಿಗೂ ಹೋಗಿ ಪೂಜೆ ಮಾಡಬೇಕು. ನೋಡಿ, ಇದನ್ನು ಮಾಡುವಾಗ ಮೊದಲು ತಲೆ ಸ್ನಾನವನ್ನು ಮಾಡಿಕೊಂಡಿರಬೇಕು. ಮನೆಯ ಸದಸ್ಯರು ಎಲ್ಲರೂ ಕೂಡ ಅದಕ್ಕೆ ಪೂಜೆ ಮಾಡಬೇಕು. ಮನೆಯಲ್ಲಿರುವಂತಹ ಹಿರಿಯ ಸದಸ್ಯರು ಸಂಕಲ್ಪ ಮಾಡಿ ನಮ್ಮ ಮನೆಯಲ್ಲಿ ಶಾಂತಿ, ನೆಮ್ಮದಿ, ದುಡ್ಡು, ಕಾಸು, ಆರೋಗ್ಯ ಎಲ್ಲವೂ ಸ್ಥಿರವಾಗಿ ಚೆನ್ನಾಗಿ ಇರಬೇಕು, ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ದೋಷಗಳು ಬರಬಾರದು, ಸಾಲದ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಬೇಕು, ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಸುಳಿಯದಂತೆ ಆಗಬೇಕು, ಮಾಟ ಮಂತ್ರಗಳು ನಿವಾರಣೆಯಾಗಿ ಮಾಡಿಸಿದವನಿಗೆ ಹಿಂತಿರುಗಿ ಒಡೆಯುವಂತೆ ಆಗಬೇಕು ಅಂತ ಹೇಳಿ ಅಷ್ಟೂ ವಸ್ತುಗಳನ್ನು ತೆಗೆದುಕೊಂಡು ಒಂದು ಗುಳಿಯನ್ನು ತೋಡಿ ಅದರಲ್ಲಿ ಹೂತು ಹಾಕಿ ಬರಬೇಕು. ಯಾರೂ ಇಲ್ಲದ ನಿರ್ಜನ ಪ್ರದೇಶದಲ್ಲಿ ಇದನ್ನು ಮಾಡಿ. ಈ ಅಷ್ಟಮಂಗಳ ಕುಂಕುಮ ಎಲ್ಲಿ ಸಿಗುತ್ತೆ? ಅದಕ್ಕಾಗಿ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ನಿಮ್ಮ ಮನೆಯ ವಿಳಾಸಕ್ಕೆ ಕೊರಿಯರ್ ಮಾಡಿ ಹೇಗೆ ಯಾವ ವಿಧಾನದಲ್ಲಿ ತಂತ್ರಿಸಬೇಕು ಅಂತ ಹೇಳುತ್ತಾರೆ. ನಿಮ್ಮ ಕಷ್ಟಗಳನ್ನು ಕೂಡ ಬಗೆಹರಿಸುತ್ತಾರೆ.